ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಮೋಹಿತ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊರಟಿರೋದು ಒಂದು ಈವೆಂಟ್ ಪ್ರೋಗ್ರಾಮ್ಗೆ. ಬನ್ನಿ ನೋಡ್ಕೊಂಡು ಬರೋಣ. ಎಸ್ ಇವತ್ತೊಂದು ಕೊರಿಯೋಗ್ರಾಫರ್ಸ್ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಹಾಗಾಗಿ ಆ ಈವೆಂಟ್ಗೆ ನಮ್ಮ ಟೀಮಿಂದ ಪರ್ಫಾಮೆನ್ಸ್ ಮಾಡಬೇಕಿತ್ತು. ಸ್ಟೂಡೆಂಟ್ಸ್ಗೆ ಆಲ್ರೆಡಿ 8 o'clockಗೆ ಬರಬೇಕು, ಪ್ರಾಕ್ಟೀಸ್ ರಿಹರ್ಸಲ್ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ಎಲ್ಲರೂ ಕೂಡ 8 o'clockಗೆ ಬಂದು ರೆಡಿಯಾಗಿದ್ದರು. ಹಾಗೆ ಇಲ್ಲಿಂದ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಸಲ ರಿಹರ್ಸಲ್ ಮಾಡಿ ಇಲ್ಲಿಂದ ಹೊರಡಿದ್ವಿ ನಾವು. ನಮ್ಮ ಡ್ಯಾನ್ಸ್ ಕ್ಲಾಸಿಂದ ಹೊರಡಬೇಕಾದ್ರೆ ಮಳೆ ಬೇರೆ ಜೋರಾಗಿತ್ತು. ಹಾಗೆ ಬಸ್ ಕೂಡ ಟೈಮ್ ಸಿಕ್ಕಿರಲಿಲ್ಲ. ಹಾಗೆ ಬಸ್ಸಿಗೆ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಮಳೆ ಕೂಡ ಜೋರಾಗಿ ಬರ್ತಿತ್ತು. ಎಲ್ಲರೂ ಕೂಡ ತುಂಬ ವೆಯ್ಟ್ ಮಾಡ್ತಿದ್ವಿ ಬಸ್ಸಿಗೋಸ್ಕರ. ಗೈಸ್ ಇಲ್ಲಿ ನೋಡಿ, ಇವಳು ನನ್ನ ಸ್ಟೂಡೆಂಟ್ ಚಾರ್ವಿ ಅಂತ. ಬಾಯ್ಸ್ ಕೂಡ ಈ ಬಸ್ಸಿಗೆ ಬೇರೆ ವೆಯ್ಟ್ ಮಾಡಿ ಮೊಬೈಲಲ್ಲಿ ಬ್ಯುಸಿ ಹೋದರು. ಅಷ್ಟರಲ್ಲೇ ಒಂದು ಬಸ್ ಬಂತು. ಹಾಗೆ ಎಲ್ಲರೂ ಬೇಗ ಬೇಗ ಹತ್ಕೊಂಡ್ವಿ. ನಮ್ಮೆಲ್ಲ ಗರ್ಲ್ಸ್ಗೂ ಟಿಕೆಟ್ ಫ್ರೀ ಇತ್ತು, ಆದರೆ ನಮಗಿರಲಿಲ್ಲ. ನಮ್ಮ ಗ್ರಾಚಾರ ಅಂದ್ಕೊಂಡು ಟಿಕೆಟ್ ಕೂಡ ಮಾಡಿಸ್ಕೊಂಡ್ವಿ. ಅಷ್ಟೊತ್ತಲ್ಲಿ ನಮ್ಮ ಹತ್ರ ಯಾರೊಬ್ಬರು ಸೀಟಲ್ಲಿ ಕೂತಿದ್ರು. ಅವರು ನಮ್ಮ ಜೊತೆ ಹೆಲ್ಪ್ ಕೇಳಿದರು, ನಂಬರ್ನ ಒಂದು ಶೀಟಲ್ಲಿ ಬರೆದು ಕೊಡಿ ಅಂತ. ಹಾಗಾಗಿ ನಮ್ಮ ಸ್ಟೂಡೆಂಟ್ ಬೇರೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಒಂದು ಚೀಟಿಯಲ್ಲಿ ನಂಬರ್ನ ಬರ್ಕೊಡೋಕ್ಕೆ ರೆಡಿಯಾಗಿದ್ದರು. ನೋಡಿ ಯಾವ ಥರ ಬರೀತಿದ್ದಾರೆ ಅಂತ. ಹಾಗೆ ಹೋಗ್ತಾ ನಮ್ಮ ಬಾಯ್ಸ್ ಜೊತೆ ಸ್ವಲ್ಪ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಉಪ್ಪಿನಂಗಡಿ ಕೂಡ ರೀಚ್ ಆಗಿದ್ದು ನಮ್ಗೆ ಗೊತ್ತಾಗಿಲ್ಲ. ಇವತ್ತಿನ ಪ್ರೋಗ್ರಾಮ್ ವಿಟ್ಲದಲ್ಲಿ ಇದ್ದಿರೋದ್ರಿಂದ ನಾವು ಪುತ್ತೂರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಹತ್ತಬೇಕಿತ್ತು. ಹಾಗಾಗಿ ಪುತ್ತೂರು ರೀಚ್ ಆದ ತಕ್ಷಣ ನಮಗೆ ವಿಟ್ಲ ಬಸ್ ಸಿಕ್ಕಿತ್ತು. ಹಾಗಾಗಿ ಅಲ್ಲಿಂದ ನಾವು ಬಸ್ ಚೇಂಜ್ ಮಾಡಿಕೊಂಡು ವಿಟ್ಲಕ್ಕೆ ಹೊರಡಿದ್ವಿ. ಆದರೂ ಮಳೆ ಅಂತೂ ಇನ್ನೂ ನಿಂತಿರಲಿಲ್ಲ, ತುಂಬಾ ಮಳೆ ಬರ್ತಿತ್ತು. ಅಲ್ಲಿಂದ ವಿಟ್ಲ ಬಸ್ನಲ್ಲಿ ಟಿಕೆಟ್ ಮಾಡಿ ಆಮೇಲೆ ವಿಟ್ಲ ರೀಚ್ ಆದ್ವಿ. ಇವತ್ತಿನ ಪ್ರೋಗ್ರಾಮ್ ವಿಟ್ಲದಿಂದ 2-3 ಕಿಲೋಮೀಟ್ರ್ ದೂರ ಇರೋದ್ರಿಂದ ನಾವು ಅಲ್ಲಿಂದ ಆಟೋ ಮಾಡಿಕೊಂಡು ಪ್ರೋಗ್ರಾಮ್ ಇರೋ ಕಡೆ ಲೊಕೇಶನ್ಗೆ ರೀಚ್ ಆದ್ವಿ. ನಾವು ಪ್ರೋಗ್ರಾಮ್ಗೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಸ್ಪೀಚ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಹೋದ ತಕ್ಷಣವೇ ತಿಂಡಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ತಿಂಡಿ ಕೂಡ ಮಾಡ್ಕೊಂಡ್ವಿ. ಇವತ್ತಿನ ಪ್ರೋಗ್ರಾಮ್ ಇದಾಗಿದ್ದರಿಂದ ನಾನು ಕೂಡ ಈ ನೃತ್ಯ ಕಲಾವಿದರ ಒಕ್ಕೂಟ ರಿಜಿಸ್ಟರ್ ದಕ್ಷಿಣ ಕನ್ನಡ ಇದರಲ್ಲಿ ಮೆಂಬರ್ ಆಗಿರೋದ್ರಿಂದ ನಾನು ಕೂಡ ಇವ್ರ ಜೊತೆ ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಕೂಡ ನಾನು ಸ್ವಲ್ಪ ಸೇರಿಕೊಂಡೆ. ಲಾಸ್ಟ್ ಇಯರ್ ಇದೇ ಪ್ರೋಗ್ರಾಮಲ್ಲಿ ನನಗೆ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಯಾವುದೋ ಒಂದು ಬ್ಯುಸಿ ಶೆಡ್ಯೂಲಲ್ಲಿದೆ. ಹಾಗಾಗಿ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಈ ಪ್ರೋಗ್ರಾಮ್ನ. ಹಾಗಾಗಿ ಈ ಸಲ ಈ ಇವೆಂಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ಈ ಸಲ ನಾನು ಟೀಮ್ ಜೊತೆ ಬಂದಿದ್ದೆ. ಇದರ ಸಲುವಾಗಿ ಚಿಕ್ಕವರಿಂದ ದೊಡ್ಡವರು ಕೂಡ ಕೆಲವು ಗೇಮ್ಸನ್ನೆಲ್ಲ ಆರ್ಗನೈಸ್ ಮಾಡಿದರು. ಮತ್ತು ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದರು. ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಗೇಮ್ ಇನಾಗ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದರು. ಬನ್ನಿ ನೋಡ್ಕೊಂಡು ಬರೋಣ ಗೈಸ್. ಗೈಸ್, ಈ ಪ್ರೋಗ್ರಾಮ್ನ ಇನ್ನೊಂದು ಉದ್ದೇಶ ಏನಂದರೆ, ಪ್ರತಿಯೊಬ್ಬ ಕಲಾವಿದರು ಅಂದರೆ ಈ ಡ್ಯಾನ್ಸರ್ಸ್ ಆಗಲಿ ಅಥವಾ ಗೊಂಬೆ ಬಳಗದವರಾಗಲಿ ಅಥವಾ ಯಾವುದೇ ಒಂದು ಟ್ಯಾಲೆಂಟ್ ಇರುವಂಥ ಒಂದು ಪರ್ಸನ್ಗೆ ಈ ಗೌರ್ಮೆಂಟಿಂದಾಗಲಿ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳು ಇರೋದಿಲ್ಲ. ಹಾಗಾಗಿ ಈ ನಮ್ಮ ಒಕ್ಕೂಟದ ಪರವಾಗಿ ಒಂದು ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಸೌಲಭ್ಯಗಳು ಆಗಲಿ ಅಥವಾ ಯಾವುದೇ ಒಂದು ಕಷ್ಟ ಸಮಯದಲ್ಲಿ ಆಗಲಿ ಏನಾದರೂ ಅಕಸ್ಮಾತಾಗಿ ಏನಾದರೂ ಒಂದು ಆ್ಯಕ್ಸಿಡೆಂಟ್ ಆಗಲಿ ಏನಾದರೂ ಒಂದು ಆಯಿತು ಅಂದರೆ ಆ ಖರ್ಚನ್ನು ಒಂದು ನಿಂದಿಸುವ ಒಂದು ಕಾರ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಆದಷ್ಟು ಕಲಾವಿದರಂದರೆ ತುಂಬ ಕಡುಬಡತನದಿಂದ ಕೂಡ ಇರ್ತಾರೆ, ತುಂಬ ಕಷ್ಟಗಳಿರುತ್ತೆ. ಎಲ್ಲರೂ ಕೂಡ ಒಂದೇ ಥರ ಇರಲ್ಲ ಕಲಾವಿದರು. ಕೆಲವರು ಒಳ್ಳೆ ರಿಚ್ ಪಾರ್ಟಿಯಲ್ಲಿ ಬೆಳೆದಿರ್ತಾರೆ, ಕೆಲವರು ತುಂಬ ಪುವರಾಗಿ ಕೂಡ ಬೆಳೆದಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ನೋಡಬೇಕಂತೇಳಿದರೆ ನಮ್ಮ ಡ್ಯಾನ್ಸರ್ಸ್ ಅಂದರೆ ಎಲ್ಲ ಮಿಡ್ಲ್ ಕ್ಲಾಸು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಹಾಗಾಗಿ ಏನೇ ಒಂದು ಆಕ್ಸಿಡೆಂಟ್ ಏನಾದರೂ ಒಂದು ಆಯಿತು ಅಂದರೆ ಆ ಖರ್ಚನ್ನು ಅವರಿಗೆ ಕಟ್ಟಬೇಕು ಅಂತೇಳಿದರೆ ತುಂಬ ಕಷ್ಟ ಆಗಿರ್ತದೆ. ಆ ಒಂದು ಸೌಲಭ್ಯನ ಈ ಒಂದು ಪೋಸ್ಟ್ ಆಫೀಸ್ ಮೂಲಕ ನಮಗೆ ಈ ಉಚಿತ ಜೀವ ವಿಮೆಯನ್ನು ಕೂಡ ಈ ನಮ್ಮ ಒಕ್ಕೂಟ ಮಾಡಿಕೊಟ್ಟಿದೆ. ಹಾಗಾಗಿ ನಾನು ಕೂಡ ಈ ಜೀವ ವಿಮೆಯನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಈ ನಮ್ಮ ನೃತ್ಯ ಕಲಾವಿದರ ಒಕ್ಕೂಟದ ಪರವಾಗಿ ಈ ಕ್ರೀಡಾಕೂಟ ಪ್ರಾರಂಭಿಸಿದರು. ಹಾಗಾಗಿ ಮಕ್ಕಳಿಗೆ ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು. ಎಲ್ಲರೂ ಕೂಡ ಎಲ್ಲ ಗೇಮ್ಸಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ರು. ತುಂಬ ಖುಷಿ ಆಗ್ತಿತ್ತು. ಬನ್ನಿ ಗೈಸ್, ಏನೆಲ್ಲ ಗೇಮ್ಸ್ ಇತ್ತು ಅಂತ ನೋಡ್ಕೊಂಡು ಬರೋಣ.
ಗೈಸ್ ನೋಡಿದ್ರಲ್ಲ ಏನೆಲ್ಲ ಗೇಮ್ಸ್ ಇತ್ತು ಅಂತ. ಇನ್ನೊಂದೇನೆಂದರೆ ಗೈಸ್ ನಮ್ಮ ಟೀಮಿಂದ ಕೂಡ ಕೆಲವು ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದರು ಗೇಮ್ಸ್ಗೆಲ್ಲ. ಬನ್ನಿ ಗೈಸ್ ಆ ಕ್ಲಿಪ್ನ ನೋಡ್ಕೊಂಡು ಬರೋಣ. ಅಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸರಿ ನೋಡ್ಕೊಳ್ಳಿ, ಅಲ್ಲಿ ಸರಿ ನೋಡ್ಕೊಳ್ಳಿ. Once more! Once more! Once more! Depression. ಗೈಸ್ ಆಮೇಲೆ ಏನಾಯಿತು ಅಂದರೆ ಈವೆಂಟ್ ಆರ್ಗನೈಸರು ನಮ್ಮ ಜೊತೆ ಹೇಳಿದರು, ಮಡಿಕೆ ಹೊಡೆಯೋ ಸ್ಪರ್ಧೆ ಇದೆ, ಹಾಗಾಗಿ ಈ ಮಡಿಕೆನ ನೀವು ಕಟ್ಟಿ ಅರೇಂಜ್ ಮಾಡಿ ಅಂತ. ಹಾಗೆ ನಾನು ನಮ್ಮ ಟೀಮ್ ಬಾಯ್ಸನ್ನು ಕರ್ಕೊಂಡು ಇದನ್ನು ಅರೇಂಜ್ಮೆಂಟ್ ಮಾಡೋಕ್ಕೆ ಇವ್ರನ್ನ ಕರ್ಕೊಂಡು ಬಂದೆ. ನೋಡಿ ಗೈಸ್ ಯಾವ ಥರ ಅರೇಂಜ್ಮೆಂಟ್ ಮಾಡ್ತಿದ್ದೇವೆ ಅಂತ. ಗೈಸ್ ಆರ್ಗನೈಸರ್ಸ್ ಹೇಳಿದಾಗೇ ನೆಕ್ಸ್ಟ್ ಗೇಮ್ಗೆ ಈ ಮಡಿಕೆನ ಕಟ್ಟಿ ಎಲ್ಲ ರೆಡಿ ಮಾಡಿ ಅಲ್ಲಿಂದ ಹೋದ್ವಿ. ಆಲ್ರೆಡಿ ಊಟ ಎಲ್ಲರೂ ಮಾಡ್ತಾಯಿದ್ರು. ಹಾಗೆ ನಮ್ಮ ಟೀಮ್ ಗರ್ಲ್ಸ್ ಕೂಡ ಆಲ್ರೆಡಿ ಊಟಕ್ಕೆ ಜಾಯ್ನ್ ಆಗಿದ್ದರು. ಹಾಗೆ ನಾವು ಕೂಡ ಅಲ್ಲಿಂದ ಹೋಗಿ ಊಟಕ್ಕೆ ಜಾಯ್ನ್ ಆದ್ವಿ. ಊಟ ಮಾಡ್ತಾ ಇರಬೇಕಾದ್ರೆ ಏನಾಯಿತು ಅಂತ ನೀವೇ ನೋಡಿ. ಗೈಸ್ ನೋಡಿದ್ರಲ್ಲ, ನಮ್ಮ ಸ್ಟೂಡೆಂಟ್ ಊಟ ಮಾಡಬೇಕಾದ್ರೆ ಅಕಸ್ಮಾತಾಗಿ ಕೈ ತಾಗಿ ಸ್ವಲ್ಪ ಊಟ ಚೆಲ್ಲೋಯ್ತು. ಆಮೇಲೆ ನಾನು ಬಂದು ಊಟ ತಗೊಂಡು ಊಟ ಸ್ಟಾರ್ಟ್ ಮಾಡಿದೆ. ಊಟ ಅಂತೂ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ನಾನು ಕೂಡ ನಮ್ಮ ಸ್ಟೂಡೆಂಟ್ಸ್ ಜೊತೆ ಊಟಕ್ಕೆ ಜಾಯ್ನ್ ಆದೆ. ಹಾಗೆಯೇ ಒಂದು ಸೆಲ್ಫಿ ಕೂಡ ತಗೊಂಡ್ವಿ. ಊಟ ತಕ್ಷಣ ಡ್ರೆಸ್ ಚೇಂಜ್ ಮಾಡಬೇಕಿತ್ತು, ಹಾಗಾಗಿ ನಾವು ಡ್ರೆಸ್ಸಿಂಗ್ ರೂಮ್ಗೆ ಹೋದ್ವಿ. ಆಫ್ಟರ್ನೂನು ಒಂದು ಗೇಮ್ ಬಾಕಿ ಇದ್ದಿದ್ದರಿಂದ ಕೊರಿಯೋಗ್ರಾಫರ್ಸ್ಗೆ ನಂತೆಲ್ಲ ಇಟ್ಟಿದ್ರು ಗೇಮು. ಹಾಗಾಗಿ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಈ ಗೇಮ್ ನಡೆಯೋ ಪ್ಲೇಸ್ಗೆ ಹೋದ್ವಿ. ಕೊರಿಯೋಗ್ರಾಫರ್ಸ್ ಗೇಮ್ ಹೇಗಿತ್ತು ಅಂತ ಬನ್ನಿ ಗೈಸ್ ನೋಡ್ಕೊಂಡು ಬರೋಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್ ನೋಡ್ದಲ್ಲ, ಲೇಡೀಸ್ ಕಡೆಯಿಂದ ಒಬ್ಬರು ಮಡಿಕೆನ ಹೊಡೆದ್ರು. ಹಾಗೆ ಜೆಂಟ್ಸ್ ಕೊರಿಯೋಗ್ರಾಫರ್ ಕಡೆಯಿಂದ ಎಲ್ಲರೂ ಟ್ರೈ ಮಾಡಿದರು. ಹಾಗೆ ನಾನು ಕೂಡ ಟ್ರೈ ಮಾಡಿದೆ. ನೋಡಿ ಏನು ಮಾಡಿದೆ ಅಂತ ನಾನು. ಗೈಸ್ ನೋಡಿದ್ರಲ್ಲ ಯಾವ ಥರ ಆಟಾಡ್ತಿದ್ದೇನೆ ಅಂತ. ಏನು ಕೂಡ ಕೇಳ್ತಿರ್ಲಿಲ್ಲ. ನಮ್ಮ ಸ್ಟೂಡೆಂಟ್ಸ್ ಅಂತೂ ತುಂಬ ಕಿರ್ಚಾತಿದ್ರು, ಲೆಫ್ಟ್ ರೈಟ್ ಅಂತ. ಆದರೂ ಎಲ್ಲರೂ ಸೌಂಡ್ ಕೇಳಿ ಯಾವ ಸೈಡ್ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ. ಎಲ್ಲೋ ಒಂದು ಸೈಡ್ ಬಂದು ನಿಂತೆ, ಆದರೂ ಆಗ್ತಾ ಇರಲಿಲ್ಲ. ಈ ಗೇಮ್ ಆದ ತಕ್ಷಣ ಎಲ್ಲ ಡ್ಯಾನ್ಸ್ ಟೀಮ್ ಕಡೆಯಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಹಾಗೆ ನಮ್ಮ ಟೀಮ್ ಕಡೆಯಿಂದ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತಿತ್ತು. ಗೈಸ್ ಆಲ್ಮೋಸ್ಟ್ 10 to 15 ಟೀಮ್ಸ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಹಾಗೆ ಎಲ್ಲ ಟೀಮ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಹಾಗೆ ನಮ್ಮ ಟೀಮ್ಗೆ ಆಲ್ರೆಡಿ 2 ಗೇಮಲ್ಲಿ ಪ್ರೈಸ್ ಬಂದಿತ್ತು. ಒಂದು ಗೋಣಿ ಚೀಲ ಓಟ ಮತ್ತು ಇನ್ನೊಂದು ಬಾಂಬ್ ಬ್ಲಾಸ್ಟಿಂಗ್ ಗೇಮಲ್ಲಿ. ನೋಡಿ ನಮ್ಮ ಟೀಮ್ಗೆ ಸಿಕ್ಕಿರೋ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಬೇಕಾದ್ರೆ ತುಂಬ ಲೇಟ್ ಆಗಿತ್ತು. ನಾವು ಬೇರೆ ಬಸ್ಸಲ್ಲಿ ಬಂದಿದ್ವಿ. ಹಾಗಾಗಿ ನಾವು ಇಲ್ಲಿಂದ ಹೋಗೋಕ್ಕೆ ಬೇರೆ ಏನು ಗಾಡಿ ಇರಲಿಲ್ಲ, ರಿಕ್ಷಾ ಆಗಲಿ ಬೇರೆ ಯಾವುದೇ ಗಾಡಿ ಇರಲಿಲ್ಲ. ಹಾಗಾಗಿ ನಾವು ಇಲ್ಲಿಂದ ವಿಟ್ಲದವರೆಗೆ ಕೂಡ ನಾವು ನಡ್ಕೊಂಡೇ ಹೋದ್ವಿ. ಆಲ್ಮೋಸ್ಟು 3 ಕಿಲೋಮೀಟ್ರಿಂದ ನಾವು ನಡ್ಕೊಂಡೇ ಹೋದ್ವಿ.
ನಮ್ಮ ಗರ್ಲ್ಸು ಕೂಡ ಆಗ್ಲಿಂದ್ರ ಸರ್ ಬಂತ ಇನ್ನೆಷ್ಟು ದೂರ ಇದೆ ಅಂತೆಲ್ಲ ಕೇಳ್ತಾಯಿದ್ರು. ಆದರೂ ಅವ್ರನ್ನ ಮೇಂಟೈನ್ ಮಾಡಿ ಇಲ್ಲೇ ಇದೆ ಅಂತ ಹೇಳ್ಕೊಂಡು ಹೇಗಾದರೂ ಮೇಂಟೈನ್ ಮಾಡಿಕೊಂಡು 3 ಕಿಲೋಮೀಟರ್ ನಡ್ಕೊಂಡು ಹೋದ್ವಿ ವಿಟ್ಲ ಬಸ್ ಸ್ಟ್ಯಾಂಡ್ ತನಕ. ವಿಟ್ಲ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣವೇ ತುಂಬ ಲೇಟಾಗಿತ್ತು. ಅಂದರೆ ಹೊರಡ್ಬೇಕಾದ್ರೆ ತುಂಬ ಲೇಟ್ ಆಗಿದ್ದರಿಂದ ಇಲ್ಲಿ ಕೂಡ ಬಸ್ ನಮಗೆ ಬೇಗ ಸಿಕ್ಕಿರಲಿಲ್ಲ. ಆದರೂ ತುಂಬ ವೆಯ್ಟ್ ಮಾಡಿದೆ ಬಸ್ ಸ್ಟ್ಯಾಂಡಲ್ಲಿ. ತುಂಬ ಕಾದು ಸಾಕಾಯಿತು. ಹಾಗೆ ಕೊನೆಗೂ ನಮಗೆ ಬಸ್ ಸಿಕ್ತು. ಹಾಗೆ ಬಸ್ ಹತ್ತಿ ಹೊರಡಿದ್ವಿ. ವಿಟ್ಲದಿಂದ ಪುತ್ತೂರಿಗೆ ಹೋಗಿ ಅಲ್ಲಿಂದ ಪುತ್ತೂರಿಂದ ನಾವು ಬೆಳ್ತಂಗಡಿ ಬಸ್ ಹತ್ತಿ ಆದಮೇಲೆ ನಮ್ಮ ಟೀಮ್ ಬಾಯ್ಸ್ ಕೆಲವು ಚಾಲೆಂಜಸ್ಗಳನ್ನ ಮಾಡ್ತಾಯಿದ್ರು ಬಸ್ನಲ್ಲಿ. ನೋಡಿ ಯಾವ ಚಾಲೆಂಜಸ್ ಅಂತ. Bingo ಅಂದರೆ ಬಿಂಗ್ ಬಿಂಗ್ bingo. 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 ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಲಿ ಹಿಡಿಯುತ್ತೆ. ಗೈಸ್, ನಾವು ಆಲ್ರೆಡಿ ಹತ್ತತ್ರ ಬೆಳ್ತಂಗಡಿ ಬರಬೇಕಾದ್ರೆ ಈ ಬಾಯ್ಸ್ ಬೇರೆ ಚಾಲೆಂಜಸ್ ಆಗ್ತಿತ್ತು. ಅಷ್ಟರಲ್ಲಿ ನಾವು ಬೆಳ್ತಂಗಡಿ ರೀಚ್ ಆದ್ವಿ ಗೈಸ್. ಆಲ್ಮೋಸ್ಟ್ ಬಸ್ಸಲ್ಲಿ ಬರಬೇಕಾದ್ರೆ ಕೆಲವರೆಲ್ಲ ಅಲ್ಲಿ ಇಳ್ಕೊಂಡ್ರು. ನಮಗೆ ಬಸ್ ಸಿಕ್ಕಿದ್ದು ಲೇಟ್ ಆಗಿದ್ದರಿಂದ ನಾವು ರೀಚ್ ಆಗಿ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ 1-2 ಸ್ಟೂಡೆಂಟ್ಸನ್ನು ನಾವು ಮನೆಗೆ ಬಿಡಬೇಕಾಗಿತ್ತು. ಹಾಗಾಗಿ ಇವ್ರನ್ನ ನಾನು ಡ್ರಾಪ್ ಮಾಡಿ ಆಮೇಲೆ ನಾನು ಮನೆಗೆ ಹೋಗಬೇಕಾದ್ರೆ ನನಗೆ ಈ ರೋಡಲ್ಲಿ ಹೆಬ್ಬಾವು ಸಿಕ್ತು. ಅದು ಹೋಗೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನೇ ಸೈಡಿಂದ ಪಾಸಾಗಿ ಹೋದೆ. ಓಕೆ ಗೈಸ್, ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್.